ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತಿಂದ ಒಂದು ನಮ್ಮ ಟಾಪಿಕ್ ತುಂಬ ಸೀರಿಯಸ್ ಇದೆ. ಯಾಕಂತಂದರೆ ಈಗ 2 ವರ್ಷದಿಂದ ನಾನು ಹೇಳ್ತಾ ಬಂದಿದ್ದೇನೆ, DHA ಕೋರ್ಸ್ಗಳನ್ನು ಮಾಡೋಕ್ಕೆ ಹೋಗ್ಬಿಡ್ರಿ. DHA ಕೋರ್ಸನ್ನು ಯಾಕೆ ಮಾಡೋಕ್ಕೆ ಹೋಗಬಾರ್ದು ಅಂತಂದರೆ ಅದಕ್ಕೆ ಪ್ರೈವೇಟಲ್ಲಿ ಜಾಬ್ ಇಲ್ಲ, ಯಾವ ಒಂದು ಪ್ರೈವೇಟಲ್ಲೂ ಕೂಡ ಅದಕ್ಕೆ ಜಾಬ್ ಕೊಡೋಂಗಿಲ್ಲ. DHI ಮೇಲೇ ಜಾಬನ್ನು ಕೊಡೋದಿಲ್ಲ. ಈ ಒಂದು ಗೌರ್ಮೆಂಟ್ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಜಾಬ್ ಕೊಡಬೇಕಂತ. ಒಂದು 2016ರಿಂದ ಸಿಕ್ಕಾಪಟ್ಟೆ ವೇಕೆನ್ಸಿಗಳು ಖಾಲಿ ಇದ್ರೂ ಕೂಡ ಜಾಬನ್ನು ತೊಗೊತಾ ಇಲ್ಲ. ಹೋದ ವರ್ಷ ಒಂದು 28 ಜಾಬನ್ನು ಕರೆದಿದ್ರು, ಅದು ಕಾಂಪಿಟೇಟಿವ್ ಎಕ್ಸಾಮ್ ಮೇಲೆ ಕರೆದಿದ್ರು. ಈ ಕನ್ನಡ ಪಾಸಾಗಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಮೇಲೆ ಎಕ್ಸಾಮನ್ನು ಪಾಸ್ ಮಾಡಿದವ್ರಿಗೆ ಆ ಒಂದು 28 ಜಾಬ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಎಷ್ಟು ಒಂದು 5-6 ವರ್ಷಗಳ ನಂತರ ಕರೆದಿರೋದು 28 ಜಾಬ್ಗಳು. ಅದರಲ್ಲಿ ರಿಸರ್ವೇಷನ್ ತೆಗೆದ್ರೆ OBCಗೆ ಅಂತ ಒಂದು 4, ಜನರಲಲ್ಲಿ ಒಂದು 2-3, ಒಟ್ಟು ಒಂದು 7-8, ಇಡೀ ಕರ್ನಾಟಕಕ್ಕೆ 8. ಸೊ ಈ ಪರಿಸ್ಥಿತಿ ಇರಬೇಕಾದ್ರೆ DHI ಯಾಕೆ ಮಾಡಬೇಕು? ಹೌದಪ್ಪ, ನಾವು DHIನ ಮಾಡಿದ ಮೇಲೆ ನಾವು ಹೈಯರ್ ಎಜುಕೇಷನ್ ಮಾಡ್ಕೊತೀವಿ. ಹೈಯರ್ ಎಜುಕೇಷನ್ ಮಾಡಿದರೆ ಜಾಬ್ ಯಾರು ಕೊಡ್ತಾರೆ? ಜಾಬೇ ಇಲ್ಲ ರೀ. ಹೈಯರ್ ಎಜುಕೇಷನ್ ಮಾಡಿದ್ರು ಜಾಬ್ ಇಲ್ಲ, DHI ಮಾಡಿದ್ರು ಜಾಬ್ ಇಲ್ಲ. ಹಿಂಗೆ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಈಗ ಒಂದಿಷ್ಟು ನಾಲೆಜ್ ಇದೆಯೋ ಅಥವಾ ಅವ್ರಿಗೆ ಗೊತ್ತಾಗಿ ತಾವೇ ಮಾಡ್ತಾ ಇದ್ದಾರೋ, DHIಗೆ 20,000ರಿಂದ 30,000 ರೂಪಾಯಿ ಫೀಸ್ ಪ್ರತಿ ವರ್ಷಕ್ಕೂ ಕೊಟ್ಟು ಅಡ್ಮಿಷನ್ ತೊಗೊತಾ ಇದ್ದಾರೆ ಪ್ರೈವೇಟ್ ಕಾಲೇಜುಗಳಲ್ಲಿ. ಇವಾಗ ಹೋಗ್ತಾ ಇದ್ದಾರೆ. ನಾನು ಇವತ್ತು ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂತಂದರೆ, ಅಡ್ಮಿಷನ್ ಆಗಿರುವಂತಹ ವಿದ್ಯಾರ್ಥಿ ನನಗೆ ಬಂದು ಹೇಳಿದಾಗ ಗೊತ್ತಾಯಿತು, ಸರ್ ನಾನು ಒಂದು ಪ್ರೈವೇಟ್ ಕಾಲೇಜಲ್ಲಿ 25,000 ರೂಪಾಯಿ ಕೊಟ್ಟು ಅಡ್ಮಿಷನ್ ಮಾಡಿಸಿದ್ದೀನಿ, DHI ಕೋರ್ಸ್ ತಗೋ ಅಂತಂದರು. ಅಲ್ಲಿ ಸೀಟ್ ಖಾಲಿ ಇದೆ ಅಂತಂದರು. DHI ಕೋರ್ಸ್ ತೊಗೊಂಬಂದಿದ್ದೀನಿ, ಫೀಸು ತುಂಬಿದ್ದೀನಿ. ಸರ್ ನಾನು ಈಗ ಹೆಂಗಿದೆ ಅಂತ ಬಂದಾಗ ಅವ್ನಿಗೆ ಉಗಿದು ಮನೆಗೆ ಕಳಿಸಿದೆ, ಹೋಗಿ ಏನು ಮಾತಾಡೋದಿಲ್ಲ ನಿಮ್ಮ ಜೊತೆಗೇನು ಅಂತೇಳಿ. ಸೊ ಅದನ್ನು ನಾನು ಈ ಥರ ಪ್ರಾಬ್ಲಮ್ ಬೇರೆ ವಿದ್ಯಾರ್ಥಿಗಳಿಗೆ ಆಗಬಾರ್ದು ಅನ್ನೋ ಸಲುವಾಗಿ ಕರ್ನಾಟಕದಲ್ಲಿ ಯಾವುದೋ ಕಾಲೇಜವರು ಕೂಡ ನಿಮಗೆ ಆಫರ್ ಕೊಡ್ಬೋದು. ಕಡಿಮೆ ಫೀಸಲ್ಲಿ ಈ ಪ್ಯಾರಾಮೆಡಿಕಲ್ ಕೋರ್ಸ್ ಇದೆ, DHI ಕೋರ್ಸ್ ಇದೆ, ತೊಗೊಂಬಿಡಪ್ಪ ಅಂತಂದರೆ ಒಂದು ನಯಾ ಪೀಸ ಇಲ್ಲದೇ ಕೂಡ ನೀವು ಅಡ್ಮಿಷನ್ ಕೊಡ್ತೀನಿ ಅಂದರೂ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ, DHI ಮಾಡಿರುವಂಥ ನನ್ನ ವಿದ್ಯಾರ್ಥಿಗಳಿಗೆ ಕೂಡ ಏನು ಕೆಲಸ ಇಲ್ಲದೇ ಮನೆಯಲ್ಲಿದ್ದಾರೆ. ಏನು ಕೆಲಸ ಇಲ್ಲದೇ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಅವರು ಬೇರೆ ಬೇರೆ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದಾರೆ, ಮ್ಯಾರೇಜು ಕೂಡ ಮಾಡ್ಕೊಂಡು ಹೋಗಿದ್ದಾರೆ. DHI ಯಾಕಾರ ಮಾಡಿನಪ್ಪ ಅಂತ ಅನಿಸೋಗಿದೆ ಅಂತ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ನಾನು ನೋಡ್ತಾನೆ ಇದ್ದೀನಿ. ಯಾಕಂದರೆ ಪ್ರತಿ ವರ್ಷ ಗೌರ್ಮೆಂಟ್ ಜಾಬ್ಗಳನ್ನು ತೊಗೊಳ್ಳೋದಿಲ್ಲ, ತೊಗೊಂಡ್ರೂ ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾರೆ. ನಮ್ಮ DHI ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ಅವ್ರು ಕಷ್ಟಪಟ್ಟು ಪಾಸ್ ಆಗ್ತಾರೆ ಅಷ್ಟೇ, ಹೈ ಸ್ಕೋರ್ ಮಾಡೋಕ್ಕಾಗೋದಿಲ್ಲ. ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮನ್ನು ಕೇಳ್ತಾರೆ. ಅಲ್ಲಿ ಆಪ್ಟಿಟ್ಯೂಡು, ಮೆಂಟಲಿಬಿಟಿ, ರೀಸನಿಂಗು, ಕಂಪ್ಯೂಟರು, ಬೇಸಿಕ್ ಹಿಸ್ಟ್ರಿ ಏನೇನೋ ಕೇಳ್ತಾರೆ. ಅದರ ಬಗ್ಗೆ ಗೊತ್ತಿಲ್ಲ, ಪಾಸ್ ಆಗೋದಿಲ್ಲ. ಕರೆದ್ರೂ ಕೂಡ 7-8 ಕರೀತಾರೆ. 7-8 ಸೀಟ್ಗಳಲ್ಲಿ ಯಾರಿಗಂತ ಕೊಡಬೇಕು? ಈ ಥರ ಪರಿಸ್ಥಿತಿ ಇರಬೇಕಾದ್ರೆ ಅದು 5 ವರ್ಷ, 6 ವರ್ಷ, 10 ವರ್ಷಕ್ಕೊಂದ್ಸಲ ಒಂದು ಪೋಸ್ಟ್ ಸಲುವಾಗಿ ಕಾಯ್ತಾ ಕುಂದಿರುವುದು ತಪ್ಪಾಗುತ್ತೆ. ಮನೆಯಲ್ಲಿ ಕೂಡ ಗೊತ್ತಿರೋದಿಲ್ಲ. ನೀವು ತಿಳ್ಕೊರಿ, ನೀವು ತಿಳ್ಕೊಂಡು ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನಿಮ್ಮ ಮನೆಯವರು ತಿಳಿಸಿ ಹೇಳ್ರಿ, DHIಗೆ ಪ್ರೈವೇಟಲ್ಲೂ ಇಲ್ಲ, ಗೌರ್ಮೆಂಟ್ ಜಾಬೂ ಇಲ್ಲ, ನಾನು ಯಾಕೆ ಮಾಡಬೇಕು ಕೋರ್ಸ್ ಅದನ್ನು ಅಂಥೇಳಿ ನೀವು ಡಿಸೈಡ್ ಮಾಡ್ಕೊಳ್ರಿ. DHI ಕೋರ್ಸ್ಗೆ ಯಾರೆಲ್ಲ ನೀವು ಅಡ್ಮಿಷನ್ ತೊಗೊತಾ ಇದ್ದೀರಿ, ಅಡ್ಮಿಷನ್ ತೊಗೊಂಡಿದ್ದೀರಿ, ಇವತ್ತಿಗೆ ಹೋಗಿ ಅಡ್ಮಿಷನನ್ನು ಕ್ಯಾನ್ಸಲ್ ಮಾಡಿರಿ. ನಮಗೆ ಬೇಡ ಇಲ್ಲ. ಬೇಕಾದರೆ ನೀವು 1 ವರ್ಷ ಪಾಲ್ತು ಹೋಗ್ರಿ. ಇನ್ನೂ 12ನೇ ತಾರೀಕು ತನಕ ಆನ್ಲೈನ್ ಅಪ್ಲಿಕೇಶನ್ ಕರೆದಿದ್ದಾರೆ. ಬೇರೆ ಕೋರ್ಸ್ಗಳಿಗೆ ಟ್ರೈ ಮಾಡಿರಿ, ಅಥವಾ ಬೇರೆ ಇಂಜಿನಿಯರಿಂಗು, ಬೇರೆ ಡಿಪ್ಲೊಮಾ ಕೋರ್ಸ್ಗಳಿಗೆ ಹೋಗ್ರಿ. DHI ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ. DHIನ ಮಾಡಕ್ಕೆ ಹೋಗ್ಬೇಡ್ರಿ. ಭಾಳಷ್ಟು ವಿದ್ಯಾರ್ಥಿಗಳು ಕೂಡ ಒದ್ದಾಡ್ತಾ ಇದ್ದಾರೆ ಇದನ್ನು DHI ಕೋರ್ಸ್ ಬಂದ್ ಮಾಡಿಸ್ಬೇಕು ಅಂತ. ಆದರೆ ಜಾಬ್ ಇಲ್ಲದ ಕಾರಣ ವಿದ್ಯಾರ್ಥಿಗಳು ಟೆನ್ಷನ್ ತೊಗೊತಾ ಇದ್ದಾರೆ. ಈ ಕೋರ್ಸನ್ನು ಕೂಡ ಬಂದ್ ಮಾಡಿದರೆ ಒಳ್ಳೆಯದೇ ಅಂತಂತೀನಿ ನಾನು. ಕೋರ್ಸ್ ಬಂದ್ ಮಾಡಿದರೆ ಒಳ್ಳೆಯದೇ, ಯೂಸ್ ಇಲ್ಲ. ಇನ್ ಕೇಸ್ ಆಫ್ ನೀವೇನಾದರೂ ಎಲ್ಲರೂ NHM ಅಂಡ್ರಲ್ಲಿ ಹೋದಿರಿ, NRHM, NHM ಅಂತ ಇದಾವೆ ಗೌರ್ಮೆಂಟ್ ಅಂಡ್ರಲ್ಲಿ, ಅಲ್ಲಿ ಹೋದರೂ ಕೂಡ ಸದ್ಯ ಸ್ವಾಮಿ 14,000ರಿಂದ 18,000 ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ. ಇನ್ಕ್ರಿಮೆಂಟ್ ಅಂತೂ ಮಾಡೋಂಗಿಲ್ಲ. ತಿಳಿದಾಗ 10 ವರ್ಷ 15 ವರ್ಷ ಅದು ಸ್ಟ್ರೈಕ್ ಮಾಡಿದರೆ ಒಂದು 1,500 ರೂಪಾಯಿ ಇರಿಸ್ತಾರೆ. 1,500 ರೂಪಾಯಿ ಇರಿಸಿದ್ರೆ ಜೀವನ ಆಗುತ್ತಾ? 20,000 ರೂಪಾಯಿದಲ್ಲಿ ನೀವು ಫ್ಯಾಮಿಲಿ ನಡೆಸೋಕ್ಕಾಗುತ್ತಾ? ನೀವು, ನಿಮ್ಮ ಹೆಂಡತಿ, ಮಕ್ಕಳು 20,000 ರೂಪಾಯಿ ಜೀವನ ನಡೆಸೋಕ್ಕಾಗುತ್ತಾ ಇಷ್ಟು ತುಟ್ಟಿ ದಿನಮಾನದಲ್ಲಿ? ಸೊ ಹಿಂಗಿರಬೇಕಾದ್ರೆ ಈ DHI ಮೇಲೆ ಅವಶ್ಯಕತೆ ಇಲ್ಲ ನೀವು DHI ಮಾಡೋದನ್ನು. DHI ಮಾಡಲಿಕ್ಕೆ ಹೋಗ್ಬೇಡ್ರಿ. ಈ DHIನ ಬ್ಯಾನ್ ಮಾಡಿಬಿಡ್ರಿ. ಈ ವಿದ್ಯಾರ್ಥಿಗಳು ಹೋಗಲಿಲ್ಲ ಅಂದರೆ ಅದು ಬ್ಯಾನ್ ಆಗಿ ಹೋಗ್ಬಿಡುತ್ತೆ. ನೀವು ಅಡ್ಮಿಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಅದು ತಾನೇ ಬ್ಯಾನ್ ಆಗುತ್ತೆ. ನೀವು ಅಡ್ಮಿಷನ್ ತೊಗೊಂಡ್ರೆ ಅದು ರನ್ ಆಗುತ್ತೆ.
ನಿಮ್ಮ ಕೈಲಿರುವಂಥದ್ದು ಈ ಅಡ್ಮಿಷನ್ ತೊಗೊಳಕ್ಕೆ ಹೋಗ್ಬಿಡ್ರಿ ಅಂತ ಹೇಳ್ತೀನಿ ನಾನು. DHIನ ಏನು ಮಾಡಿರಿ, ಬಾಯ್ಕಾಟ್ ಮಾಡಿಬಿಡ್ರಿ. DHIನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾರು ಪಂಡಿತರಿದ್ದಾರೆ ಅವ್ರು ಮಾಡ್ಕೊಳ್ರಿ ಬೇಕಾದರೆ. ಆದರೆ ಯಾರು ನಿಮ್ಮ ಜೀವನ ಮಾಡ್ಕೋಬೇಕಂತಿದ್ದೀರಿ, ನಿಮ್ಮ ಜೀವನ ಕಟ್ಕೋಬೇಕಂತಿದ್ದೀರಿ, ಕಷ್ಟಪಡ್ತಾ ಇದ್ದೀರಿ, ಕಷ್ಟಪಟ್ಟು ಬಂದಿದ್ದೀರಿ, ಪಡೋದು ಬೇಡ, ಮುಂದೆ ಕಷ್ಟಪಡೋದು ಬೇಡ, DHI ಮಾಡಿ. ಸೊ ಇಟ್ ಈಸ್ ಅ ರಿಕ್ವೆಸ್ಟ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ, DHIನ ಮಾಡ್ಲಿಕ್ಕೂ ಹೇಳ್ಬೇಡ್ರಿ, ಮಾಡಕ್ಕೂ ಹೋಗ್ಬೇಡ್ರಿ. ಮಾಡಿದ್ರೆ ಇವತ್ತೇ ಹೋಗಿ ಕೋರ್ಸನ್ನು ಕ್ಯಾನ್ಸಲ್ ಮಾಡಿರಿ, ಬೇರೆ ಏನಾದರೂ ಬಿಸ್ನೆಸ್ ಮಾಡ್ಕೊಳ್ರಿ, ಬೇರೆ ಕೋರ್ಸಿಗೆ ಹೋಗ್ರಿ. ಏನಾದರೂ ಆರ್ಟ್ಸ್ ಮಾಡ್ಕೊಳ್ರಿ, ತೊಂದರೆ ಇಲ್ಲ. ಅದು DHI ಮಾತ್ರ ಮಾಡಕ್ಕೆ ಹೋಗ್ಬೇಡ್ರಿ. ಇನ್ ಕೇಸ್ ಅದು ಯಾರಾದರೂ ಮಾಡಿದರೆ ಹೋಗಿ ಅದನ್ನು ಕ್ಯಾನ್ಸಲ್ ಮಾಡಿಸ್ರಿ, ಅಮೌಂಟ್ ವಾಪಸ್ ತೊಗೊಳ್ರಿ. ಅಮೌಂಟ್ ವಾಪಸ್ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಮೌಂಟ್ ಅಲ್ಲೇ ಬಿಟ್ಟು ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ತೊಗೊಂಡು ಮನೆ ಕಡೆ ಹೋಗ್ರಿ. ಆದರೆ ಬೇರೆ ಕೋರ್ಸ್ಗಳನ್ನು ಮಾಡಿಕೊಡ್ರಿ. ಇಟ್ ಈಸ್ ಅ ರಿಕ್ವೆಸ್ಟಿಂಗ್ ಯು. 20,000 30,000 ರೂಪಾಯಿ ಕೊಟ್ಟು ಈ ವೇಸ್ಟ್ DHI ಕೋರ್ಸ್ಗಳನ್ನು ಮಾಡಕ್ಕೆ ಹೋಗಬೇಡ್ರಿ. ಇಟ್ ಈಸ್ ಅ ರಿಕ್ವೆಸ್ಟ್ ಫಾರ್ ಮೈ ಆಲ್ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳಿಗೆ. ತುಂಬ ಬೇಜಾರೈತಿ ಇವತ್ತು ನನಗೆ ಅದನ್ನು ಕೇಳಿ. ಯಾಕಂತಂದರೆ ಅವೇನು ದೊಡ್ಡ ಶ್ರೀಮಂತರ ವ್ಯಕ್ತಿ ಅಲ್ಲ, ಯಾವುದೋ ಒಂದು ಹಳ್ಳಿಯಿಂದ ಬಂದಿದ್ದ ವಿದ್ಯಾರ್ಥಿ. ಅದು ಹಳ್ಳಿಯಿಂದ ಬಂದಿದ್ದ, ತುಂಬ ಬೇಜಾರಾಗಿದ್ದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇದನ್ನು. ಸೊ DHI ಕೋರ್ಸನ್ನು ಮಾಡಲಿಕ್ಕೆ ಹೋಗಬೇಡ್ರಿ. DHI ಫ್ರೀ ಕೊಟ್ಟರು, ಅಡ್ಮಿಷನ್ ಕೊಟ್ಟರು ತೊಗೊಳಕ್ಕೆ ಹೋಗಬೇಡ್ರಿ. ಬೇಕಾದ್ರೆ ನೀವು ಫಾಲ್ತು ಅಡ್ಡಾಡ್ರಿ. ಇಲ್ಲಪ್ಪ ಅಂತಂದ್ರೆ ನೀವು ಯಾವ್ದಾರು ಒಂದು ಬಿಸ್ನೆಸ್ ಮಾಡ್ಕೊಡ್ರಿ, ಇಲ್ಲ BA ಹೋಗ್ರಿ, BCom ಹೋಗ್ರಿ, DHI ಮಾತ್ರ ಮಾಡಕ್ಕೆ ಹೋಗಬೇಡ್ರಿ. ಓಕೆ. ಸೊ ಹೋಪ್ ಇದು ನಿಮಗೆ ಸ್ವಲ್ಪ ಆದರೂ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.